ಜಿಲ್ಲೆಗಳನ್ನ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋಣ. ಡಿಸ್ಟ್ರಿಕ್ಟ್ ದರ್ಶನ ಟಾಕಿಂಗ್ ಪ್ಯಾರೆಟ್ಸ್ ನಲ್ಲಿ. ಅತ್ತ ಬಯಲು ಸೀಮೆ, ಇತ್ತ ಬೆಟ್ಟ ಗುಡ್ಡ ಕಾಡು ಮಧ್ಯೆ ಇರೋದೇ ನಮ್ಮ ಶಿಲ್ಪಕಲೆಗಳ ಬೀಡು ಹಾಸನ ಜಿಲ್ಲೆ. ಇದನ್ನ ಬಡವರ ಊಟಿ ಅಂತಾರೆ. ಹಾಸನ ರಾಜಧಾನಿ ಬೆಂಗಳೂರಿನಿಂದ 183 ಕಿಲೋಮೀಟರ್ ದೂರದಲ್ಲಿದೆ. ಹಾಸನ, ಆಲೂರು, ಬೇಲೂರು, ಅರಸೀಕೆರೆ, ಹೊಳೆನರಸೀಪುರ, ಸಕಲೇಶಪುರ, ಚನ್ನರಾಯಪಟ್ಟಣ, ಅರಕಲಗೂಡು ಅಂತ 8 ತಾಲೂಕುಗಳಿವೆ. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಗುವ ಜಿಲ್ಲಾ ಕೇಂದ್ರ ಇದಾಗಿದ್ದು, ಮಂಡ್ಯ ಜಿಲ್ಲೆಯ ಹಾಗೆಯೇ ಇಲ್ಲಿನ ಜನರ ಮುಖ್ಯ ಕಸುಬು ವ್ಯವಸಾಯ. ರಾಗಿ ಉತ್ಪಾದನೆಯಲ್ಲಿ ಹಾಸನ ರಾಜ್ಯದಲ್ಲೇ 2ನೇ ಸ್ಥಾನ ಪಡ್ಕೊಂಡಿದೆ. ಜೊತೆಗೆ ಭತ್ತ, ತೆಂಗು, ಕಾಫಿ ಇನ್ನು ಅನೇಕ ಮುಂತಾದ ಬೆಳೆಗಳನ್ನ ಬೆಳೀತಾರೆ. ಹಾಸನಕ್ಕೆ ಸದ್ಯಕ್ಕೆ ಹತ್ತಿರದ ವಿಮಾನ ನಿಲ್ದಾಣ ಅಂದ್ರೆ ಅದು ಕೇವಲ 123 ಕಿಲೋಮೀಟರ್ ದೂರ ಇರುವ ಮೈಸೂರಿನ ಮಂಡ್ಕಳ್ಳಿ ಏರ್ಪೋರ್ಟು. ಹಾಸನದಲ್ಲೇ ಈಗ ಸಿಟಿಗೆ 10 ಕಿಲೋಮೀಟರ್ ದೂರದಲ್ಲಿರುವ ಬೂವನಹಳ್ಳಿಯಲ್ಲಿ ಹಾಸನ ವಿಮಾನ ನಿಲ್ದಾಣ ಸಿದ್ಧವಾಗ್ತಿದೆ. ಇನ್ನು ಹಾಸನದ ಇತಿಹಾಸ ನೋಡೋದಾದ್ರೆ 11ನೇ ಶತಮಾನದಲ್ಲಿದ್ದ ಪಾಳೆಗಾರ ಚನ್ನಕೃಷ್ಣಪ್ಪ ನಾಯಕರಿಂದ ಹಾಸನವು ನಿರ್ಮಾಣವಾಯಿತು ಅನ್ನೋ ಇತಿಹಾಸವಿದೆ. ಇಲ್ಲಿನ ಹಾಸನಾಂಬ ದೇವಿಯ ಕಾರಣದಿಂದ ಇದಕ್ಕೆ ಈ ಹೆಸರು ಬಂದಿದೆ. ಹಾಸನಾಂಬ ದೇವಾಲಯ ಹಾಸನದ ಹೃದಯ ಭಾಗದಲ್ಲಿದ್ದು, ಇಲ್ಲಿನ ರಾಜಗೋಪುರವನ್ನ ಹೊಸದಾಗಿ ನಿರ್ಮಿಸಲಾಗಿದೆ. ಈ ಗೋಪುರವನ್ನ ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ. ವಿಶೇಷ ಅಂದ್ರೆ ಜಾತ್ರೆಯ ಸಮಯದಲ್ಲಿ 1 ವಾರವಷ್ಟೇ ಹಾಸನಾಂಬ ದೇವಾಲಯದ ಬಾಗಿಲು ತೆರೆಯೋದು. ಬಹಳ ಹಿಂದೆ ಇದನ್ನ ಸಿಂಹಾಸನಪುರಿ ಅಂತ ಕರಿತಾ ಇದ್ರು. ಮಹಾಭಾರತದ ಅರ್ಜುನನ ಮರಿಮೊಮ್ಮಗ ಜನಮೇಜಯನಿಗೂ ಈ ಹಾಸನಕ್ಕೂ ಸಂಬಂಧ ಇತ್ತು ಅಂತ ಸ್ಥಳೀಯರ ದಂತಕತೆ. ಇನ್ನು ಹೊಯ್ಸಳರು ತಮ್ಮ ಉತ್ತುಂಗ ಅವಧಿಯಲ್ಲಿ ಇದನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಮುಂದೆ ಇದೇ ಹಾಸನ ದೇಶಕ್ಕೆ ಒಬ್ಬ ಪ್ರಧಾನಿಯನ್ನ ಕೊಟ್ಟ ಹೆಗ್ಗಳಿಕೆಯನ್ನು ಪಡ್ಕೊಳ್ತು. ಈ ನಮ್ಮ ಹಾಸನವು ಹಲವಾರು ವಿಷಯಗಳಲ್ಲಿ ತನ್ನ ಪ್ರಾಮುಖ್ಯತೆಯನ್ನ ಹೊಂದಿದೆ. ಅವುಗಳಲ್ಲಿ ಮುಖ್ಯವಾದದ್ದು ಭಾರತೀಯ ರಾಷ್ಟ್ರೀಯ ಉಪಗ್ರಹವನ್ನ ನಿಯಂತ್ರಿಸುವ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಮಾಸ್ಟರ್ ಕಂಟ್ರೋಲ್ ಇರುವುದು ಈ ನಮ್ಮ ಹಾಸನದಲ್ಲೇ. ಹಾಗೆ ದೇಶದಲ್ಲೇ 2ನೇ ಅತಿ ದೊಡ್ಡ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಇರೋದು ಕೂಡ ಈ ನಮ್ಮ ಹಾಸನದಲ್ಲೇ. ಇನ್ನು ರಾಜಕೀಯವಾಗಿ ಹೇಳೋದಾದ್ರೆ ರಾಜ್ಯಕ್ಕೆ ಬಹುದೊಡ್ಡ ರಾಜಕೀಯ ಕುಟುಂಬವನ್ನ ಕೊಟ್ಟಂತಹ ಜಿಲ್ಲೆ ಈ ನಮ್ಮ ಹಾಸನ. ರಾಜ್ಯಕ್ಕೆ ಮುಖ್ಯಮಂತ್ರಿಗಳನ್ನು, ದೇಶಕ್ಕೆ ಪ್ರಧಾನಿಗಳನ್ನು ಕೊಟ್ಟಿರುವ ರಾಜ್ಯದ ಏಕೈಕ ಜಿಲ್ಲೆ ಅಂದ್ರೆ ಈ ನಮ್ಮ ಹಾಸನ. ಹಾಸನ ಜಿಲ್ಲೆಯಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಕೂಡ ಬೇಕಾದಷ್ಟಿವೆ. ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ, ಸಕಲೇಶಪುರ, ಬಿಸಿಲೆ ಘಾಟ್, ಗೂರೂರು ಅಣೆಕಟ್ಟು, ಮಂಜರಾಬಾದ್ ಕೋಟೆ ಹೀಗೆ ಹಲವಾರು ಪ್ರವಾಸಿ ಕೇಂದ್ರಗಳನ್ನ ತನ್ನೊಳಗೆ ಇಟ್ಟುಕೊಂಡಿರುವ ಹಾಸನ ಜಿಲ್ಲೆ ಆರ್ಥಿಕತೆಯಲ್ಲೂ ಸದೃಢ ಜಿಲ್ಲೆ. ಇತಿಹಾಸದ ವಿದ್ಯಾರ್ಥಿಗಳಿಗೂ ತುಂಬಾ ಪ್ರಿಯವಾದ ಹಾಸನ ತುಂಬಾ ಆಸಕ್ತಿಕರ ಐತಿಹಾಸಿಕ ವಿಷಯಗಳನ್ನ ಒಳಗೊಂಡಿದೆ. ಜಿಲ್ಲೆಯಲ್ಲಿ ಹೊಯ್ಸಳರ ಶಿಲ್ಪಕಲೆಗೆ ಸಾಕ್ಷಿಯಾಗಿ ನಿಂತಿರುವ ಬೇಲೂರಿನ ಚೆನ್ನಕೇಶವ ದೇವಸ್ಥಾನ, ಜೈನ ತಪಸ್ವಿಯಾದ ಬಾಹುಬಲಿ ಗೊಮ್ಮಟೇಶ್ವರನ ಏಕಶಿಲಾ ವಿಗ್ರಹ, ಹಳೇಬೀಡಿನ ಹೊಯ್ಸಳೇಶ್ವರ ಕೇದಾರೇಶ್ವರ ಜೋಡಿ ದೇವಸ್ಥಾನಗಳು, ಹೊಯ್ಸಳರ ಕಾಲದ ಬೇಲೂರು ಹಳೇಬೀಡಿನ ಯಾರ್ಯಾರು ನೋಡಿದ್ದೀರೋ ದಯವಿಟ್ಟು ಕಮೆಂಟ್ ಮಾಡಿ. ನೋಡದೇ ಇರೋರು ಈಗಲೇ ಒಮ್ಮೆ ಭೇಟಿ ಕೊಡಿ. ಇನ್ನು ಚಾರಣ ವಿಷಯಕ್ಕೆ ಬಂದ್ರೆ ದೊಡ್ಡಬೆಟ್ಟ, ಪುಷ್ಪಗಿರಿ ಇನ್ನು ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ. ಇನ್ನು ಶೈಕ್ಷಣಿಕವಾಗಿ ನೋಡೋದಾದ್ರೆ ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜ್, ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕೇಂದ್ರೀಯ ವಿದ್ಯಾಲಯ, ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸೇಂಟ್ ಜೋಸೆಫ್ ಕಾಲೇಜ್, ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್, ಶ್ರೀ ಧರ್ಮಸ್ಥಳ ಮಂಜುನಾಥ ಆಯುರ್ವೇದ ಕಾಲೇಜು, ಅರಕಲಗೂಡು ವರದರಾಜ, ಎವಿ ಕಾಂತಮ್ಮ ಮಹಿಳಾ ಕಾಲೇಜು ಹೀಗೆ ಹಲವಾರು ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳ ಜ್ಞಾನದಾಹವನ್ನ ತಣಿಸುತ್ತಿವೆ. ಇನ್ನು ಈ ಜಿಲ್ಲೆಯು ಸಾಹಿತ್ಯ ಕ್ಷೇತ್ರದಲ್ಲೂ ಪ್ರಖ್ಯಾತಿ ಪಡೆದಿದೆ. ಖ್ಯಾತ ಸಾಹಿತಿಗಳಾದ ಶ್ರೀ ಗುರೂರು ರಾಮಸ್ವಾಮಿ ಅಯ್ಯಂಗಾರ್, ಶ್ರೀ ಎಸ್.ಎಲ್. ಭೈರಪ್ಪ, ಸಿನಿಮಾ ನಟ ಮತ್ತು ಸಾಹಿತಿ ಎಸ್.ಎನ್. ಸೇತುರಾಮ್, ಸಿನಿಮಾ ತಾರೆಗಳಾದ ಧೀರೇಂದ್ರ ಗೋಪಾಲ್, ಖ್ಯಾತ ಹಾಸ್ಯ ನಟ ಶ್ರೀ ಟಿ.ಎನ್. ಬಾಲಕೃಷ್ಣ, ಸಂಗೀತ ನಿರ್ದೇಶಕರಾದ ಎಚ್.ಕೆ. ನಾರಾಯಣ್, ನಟ ದೊಡ್ಡಣ್ಣ ಇನ್ನು ಅನೇಕರು ಇದೇ ಜಿಲ್ಲೆಯವರು. ರಾಜಕಾರಣದಲ್ಲಿ ದೇಶದ ಮಾಜಿ ಪ್ರಧಾನಿಗಳಾದ ಶ್ರೀ ಎಚ್.ಡಿ. ದೇವೇಗೌಡರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಚ್.ಡಿ. ಕುಮಾರಸ್ವಾಮಿ, ಅವರ ಸಹೋದರರಾದ ಮಂತ್ರಿಗಳು ಆಗಿದ್ದ ಶ್ರೀ ಎಚ್.ಡಿ. ರೇವಣ್ಣ, ಮಾಜಿ ಸಂಸದರಾದ ಶ್ರೀ ಪ್ರತಾಪ ಸಿಂಹ, ಪ್ರಸ್ತುತ ಬೆಂಗಳೂರು ರೂರಲ್ ಲೋಕಸಭಾ ಕ್ಷೇತ್ರದ ಎಂಪಿ ಡಾಕ್ಟರ್ ಸಿ.ಎನ್. ಮಂಜುನಾಥ್. ದೇವೇಗೌಡರು ಕುಟುಂಬ ಅಲ್ಲದೆ ಹಲವು ಪ್ರಬಲ ರಾಜಕೀಯ ನಾಯಕರನ್ನು ಹಾಸನ ನಾಡಿಗೆ ಕೊಟ್ಟಿದೆ. ಜನರು ಅಣ್ಣಯ್ಯ ಎಂದೇ ಕರೆಯುತ್ತಿದ್ದ 80ರ ದಶಕದಲ್ಲಿ ಸಿಎಂ ಗಾದಿಯ ಸಮೀಪದವರೆಗೆ ಬಂದಿದ್ದ ಮಾಜಿ ಸಚಿವ ಎಚ್.ಸಿ. ಶ್ರೀಕಂಠಯ್ಯ, ದೇವೇಗೌಡರಿಗೆ ಸಿಡ್ಡು ಹೊಡೆದು ಅವರನ್ನು ಸೋಲಿಸಿದ್ದ ಮಾಜಿ ಸಚಿವ ಹೊಳೆನರಸೀಪುರದ ಪುಟ್ಟಸ್ವಾಮಿ ಗೌಡ,
ನೀರಾವರಿ ತಜ್ಞ ಎಂದೇ ಖ್ಯಾತರಾದ ಮಾಜಿ ಸಚಿವ ಎಚ್.ಎನ್. ನಂಜೇಗೌಡ ಮತ್ತು ಮಾಜಿ ಸಚಿವ ಎ. ಮಂಜು ಇದೇ ನಮ್ಮ ಹಾಸನ ಜಿಲ್ಲೆಯವರು. ಅಷ್ಟೇ ಏಕೆ, ಲೇಟೆಸ್ಟ್ ಸೆನ್ಸೇಷನ್ ಯೂತ್ ಐಕಾನ್ಗಳಾಗಿರುವ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಡಾಲಿ ಧನಂಜಯ್ ಅವರು ಕೂಡ ಇದೇ ನಮ್ಮ ಹಾಸನ ಜಿಲ್ಲೆಯವರು. ಕೇವಲ ಇಷ್ಟು ಹೇಳಿದ ಮಾತ್ರಕ್ಕೆ ನಮ್ಮ ಹಾಸನದ ಬಗ್ಗೆ ಮುಗಿಯೋದಿಲ್ಲ. ಹೊಯ್ಸಳರ ವಿಷ್ಣುವರ್ಧನ, ಗಂಗರ ಚಾವುಂಡರಾಯರ ಕಥೆ, ಭರತ ಬಾಹುಬಲಿಯ ರೋಚಕ ಇತಿಹಾಸ, ಬಾಹುಬಲಿಯ ವಿಗ್ರಹಕ್ಕೆ ನಡೆಯುವ ಮಹಾಮಸ್ತಕಾಭಿಷೇಕದ ವಿಸ್ತಾರ ವಿವರ, ಇನ್ನು ಹಲವಾರು ವಿಶೇಷತೆಗಳು ಈ ನಮ್ಮ ಹಾಸನ ಜಿಲ್ಲೆಯಲ್ಲಿವೆ. ಅವೆಲ್ಲ ವಿವರವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಅಲ್ಲಿವರೆಗೂ ಟಾಕಿಂಗ್ ಪ್ಯಾರೆಟ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.